ನಮ್ಮವರು ಯಾವಾಗ ನಿನ್ನಿಂದಲೇ ಅವರಿಂದ ಮಾತ್ರ ನಿನ್ನನ್ನು ಜೀವಂತವಾಗಿರಿಸಲು ಸಾಧ್ಯ ಅನ್ನೋದನ್ನು ಅರಿತು ನಿನಗೋಸ್ಕರ ಒಟ್ಟುಗೂಡ್ತಾರೋ ಆಗ ಮಾತ್ರ ಕನ್ನಡ ಉದ್ಧಾರ ಆಗುತ್ತೆ. ಆ ಕಾಲ ಬರಲೇಬೇಕು. ಏನೋ ಮಾಡ್ತಾ ಇದೀಯಾ? ಇಲ್ಲಿ ಕೆಳಗಡೆ ಕನ್ನಡದ ಸೊಬಗು ಇನ್ನೇನು ಕೆಲವೊಂದು ವರ್ಷಗಳಿಂದ ನಿಮ್ಮಿಂದಲೂ ಮರೆಯಬಹುದು. ಆದ್ರೆ ಅದು ಇತಿಹಾಸದ ಪುಟಗಳಿಂದ ಮರೆಯಬಾರ್ದಂತ ಕೆತ್ತಾ ಇದ್ದೀವಿ. ಇಲ್ಲಿಂದ ಹೊಟ್ಟೋಗಿ ಇದು ನಿಮ್ಮನ್ನು ಕೆತ್ತಬೇಕಾಗುತ್ತೆ. ಆದಷ್ಟು ಕನ್ನಡದ ಪದಗಳನ್ನು ಬಳಕೆ ಮಾಡಿ ಮಾತಾಡಿ. ಇಲ್ದಿದ್ರೆ ಕನ್ನಡಾಂಬೆ ಕಳ್ಕೊಂಡು ಬೇರೆಯವ್ರ ಜೊತೆ ಕಾದಾಡಬೇಕಾಗುತ್ತೆ. ಇಲ್ಲಿಂದ ಹೊಟ್ಟೋಗಿ. ಯಾರೇ ಮೆಂಟಲ್ ಹಿಂಗ್ ಆಡ್ತವನೆ? ಏನೋ ಮಂಜು, ಇನ್ನು ಮನೆಗೆ ಹೋಗಿಲ್ವಾ? ಅಲ್ಲ, ನಮ್ಮ ಮ್ಯಾಮ್ ಹೇಳಿದ್ರು ಇಂಗ್ಲಿಷ್ ಭಾಷಣ ಮಾಡಬೇಕು ಅಂತ. ಏನಾದರೂ ಟಾಪಿಕ್ ಇದ್ರೆ ಹೇಳೋಣ. ನಿನ್ಗೆ ಯಾವ್ದು ಇಷ್ಟನೋ ಅದನ್ನೇ ಮಾಡೋ. ಅಣ್ಣ, ನಾನು ಟಾಪಿಕ್ ತರ್ತೀನಿ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಹೇಳು. ಎರಡರಲ್ಲೂ ಯಾಕೆ ಮಂಜು? ಬರೀ ಇಂಗ್ಲೀಷಲ್ಲಿ ಹೇಳಿದ್ರೆ ಸಾಕಲ್ವಾ? ನಾನು ಇಂಗ್ಲೀಷಲ್ಲಿ ಹೇಳಿದ್ರೆ ನನಗೆ ಮಾತ್ರ ಅರ್ಥ ಆಗುತ್ತೆ. ನಾನು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಹೇಳಿದ್ರೆ ನನಗೆ ಮತ್ತು ನನ್ನ ಫ್ರೆಂಡ್ಸಿಗೆ ಇಬ್ಬರಿಗೂ ಅರ್ಥ ಆಗುತ್ತೆ. ಜಾಣ ಕಾಣೋ ನೀನು. ನಿನ್ಗೆ ಯಾವ ಟಾಪಿಕ್ ಇಷ್ಟ? ಕನ್ನಡಕ್ಕೆ ಬಂದ ಕಂಟಕ ಎಂದು ಬರೀ. ಇದೇನ್ರಿ, ನೀವು ನೋಡಕ್ಕೆ ಇಷ್ಟೊಂದು ವಿಕಾರವಾಗಿದ್ರು ಇಷ್ಟು ಚೆನ್ನಾಗಿ ಬರ್ದಿದ್ದೀರ ಕನ್ನಡನ? ನಾನು ಕನ್ನಡ ಸಾಹಿತ್ಯದಲ್ಲಿ MA ಮಾಡಿದ್ದೀನಿ. ಒಂದು ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಸಿಗ್ಲಿಲ್ಲ ಅಂತ ಹೊರಗೆ ಬಂದ್ಬಿಟ್ಟೆ. ಭಗವದ್ಗೀತೆಯಲ್ಲಿ ಬದಲಾವಣೆಗೆ ನೀನು ಬದಲಾಗು ಅಂತ ಹೇಳಿದ್ದಾರೆ ಹೊರತು ನಿನ್ನನ್ನೇ ನೀನು ಬದಲಾಯಿಸ್ಕೊ ಅಂತ ಹೇಳಿಲ್ಲ. ಕೆಲವೊಂದು ಬದಲಾವಣೆಗಳು ಈ ಜಗತ್ತಿನಲ್ಲಿ ಬದುಕಲು ಅತ್ಯಗತ್ಯ. ಅದಕ್ಕಂತ ನಮ್ತನನ ಬದಲಾಯಿಸ್ಕೋಬೇಕು ಅಂತ ಆ ಬದಲಾವಣೆಗಳು ಹೇಳ್ತಿಲ್ಲ. ತಾಯಿ, ಅಣ್ಣ, ಕನ್ನಡಾಂಬೆಗೆ ಪೂಜೆ ಮಾಡಕ್ ಪೂಜಾರಿಗಳೇ ಇಲ್ವಾ? ಕನ್ನಡ ಭಾಷೆ ಸಂಸ್ಕೃತಿನ ಪ್ರೀತಿ ಮಾಡೋ ಪ್ರತಿಯೊಬ್ರು ಕನ್ನಡಾಂಬೆ ಪೂಜಾರಿಗಳೇ ಮಂಜು. ಕನ್ನಡ ಉಳಿಬೇಕಮ್ಮ. Hi friends, I am interested to speak few words about Kannada. ನಮಸ್ಕಾರ ಗೆಳೆಯರೇ, ನಾನು ಕನ್ನಡದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಕೆಲವೊಂದು ಜಾಗಗಳಲ್ಲಿ ಕನ್ನಡ ಭಾಷೆಯು ಕೇವಲ ದಾಖಲೆಗಳಲ್ಲಿ ಮಾತ್ರ ಮಾತೃಭಾಷೆಯಾಗಿ ಉಳಿದಿದೆ. ಕನ್ನಡ ಭಾಷೆಯು ಕರ್ನಾಟಕದ ಪ್ರತಿಯೊಂದು ಶಾಲೆಗಳಲ್ಲಿಯೂ ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಜಾರಿ ಆಗಲೇಬೇಕು. ಯಾರು ಶಾಲೆಗಳಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯನ್ನಾಗಿ ಹೊಂದಿರುತ್ತಾರೋ ಅಂಥವರಿಗೆ ಭವಿಷ್ಯದ ವಿದ್ಯಾಭ್ಯಾಸಗಳಲ್ಲಿ ಹಾಗೂ ಉದ್ಯೋಗ ಅವಕಾಶಗಳಲ್ಲಿ ಮೊದಲ ಆದ್ಯತೆಯನ್ನು ನೀಡಲೇಬೇಕು. ಕನ್ನಡ ಅರಿಯದ ಇತರರೊಂದಿಗೆ ಅವರದೇ ಭಾಷೆಯಲ್ಲಿ ಮಾತನಾಡಿದರೂ ಕನ್ನಡ ಅನುವಾದವನ್ನು ಅವರಿಗೆ ಹೇಳಿ ಕನ್ನಡ ಕಲಿಯಲು ಉತ್ತೇಜನ ನೀಡಿ. ಕನ್ನಡ ಸಾಹಿತ್ಯದ ರಸದೂಟವನ್ನು ನವ ಯುವ ಪೀಳಿಗೆಗೆ ಉಣಬಡಿಸಲು ಅಂತರ್ಜಾಲದಲ್ಲಿ ಜಾಲತಾಣವನ್ನು ಹುಟ್ಟುಹಾಕಿ ಅದರಲ್ಲಿ ಕನ್ನಡದ ಸಾಹಿತಿಗಳ ರಚನೆಗಳನ್ನು ಉಚಿತವಾಗಿ ಪ್ರಕಟಣೆಗೊಳಿಸುವ ಮೂಲಕ ಕನ್ನಡವನ್ನು ಜಗತ್ತಿನ ಎಲ್ಲೆಡೆ ಪಸರಿಸಬೇಕು. ಇದು ಕನ್ನಡದ ಬೆಳವಣಿಗೆಗೆ ಸ್ಫೂರ್ತಿದಾಯಕವಾಗಿರುತ್ತದೆ. ಕರ್ನಾಟಕ ಸರ್ಕಾರವು ಅತಿ ಹೆಚ್ಚು ಕನ್ನಡ ಕಲಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕನ್ನಡೇತರರಿಗೆ ಕನ್ನಡ ಕಲಿಕೆಯನ್ನು ಕಡ್ಡಾಯಗೊಳಿಸಬೇಕು. ಕೊನೆಯದಾಗಿ ಪ್ರತಿನಿತ್ಯ ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಸಿರಾಡಿ, ಕನ್ನಡವನ್ನು ಜೀವಂತವಾಗಿರಿಸಿ. ಅಣ್ಣ, ಎಲ್ಲಿಗೆ ಹೋಗ್ತಿದ್ದೀರಿ ಅಣ್ಣ? ಕಲಿಯುಗದಲ್ಲಿ ಶಾಂತಿಯಿಂದ ಎಲ್ಲ ಕೆಲಸವನ್ನು ಮಾಡ್ಬೇಕಂದ್ರೆ ಅದು ನಡೆಯಲ್ಲ. ಕ್ರಾಂತಿಯುತವಾಗಿ ಮಾಡ್ಬೇಕಂತ ಹೊರಟಿದ್ದೀನಿ. ನೀನು ಚೆನ್ನಾಗಿ ಓದ್ಕೋಬಿಟ್ಟ.